ಮುಂಚೆ ಹೆಂಗಿತ್ತು ಸರ್ ಇದೇ ಜಾಗದಲ್ಲೇನೆ ಸುಮಾರು 2 ಗಿಡ ಅದೇ ತರ ಹಾಕ್ಬಿಟ್ಟು ತಲೆ ಹೋಗಿ ಅದನ್ನ ಕಟ್ ಮಾಡಿ ತೆಗೆದು ಹೊಸ ಗಿಡ ಹಾಕಿದ್ವಿ. ಈ ಗಿಡನೂ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ನೀವು ವೆಯ್ಟ್ ಮಾಡಿ ಅಂತ ಅಂದಿದ್ದಕ್ಕೆ ವೆಯ್ಟ್ ಮಾಡಿದೆ, ಉಳಿದಿದೆ ಗಿಡ. ಉಳಿದಿ ನೋಡಿ, ನೋಡ್ಬೋದು ಅದನ್ನ ಎಷ್ಟು ಚೆನ್ನಾಗಿ. ಅಲ್ಲಿ ಕಟ್ ಮಾಡಿರೋದು ಅಲ್ಲೇ ಇದೆ ನೋಡಿ. ನೋಡಿ ಇಲ್ಲಿ ಎಲೆ ಸಣ್ಣ ಸಣ್ಣದು ಈ ಥರ ಬಂದರೆ ಅದು ಸುಳಿ ರೋಗ ಬಂದು ಹೋಗೋದು. ನೋಡಿ ಈಗ 2 ಎಲೆನೂ ಕೂಡ ಹೈಟಾಗಿ ಬಂದಿದೆ. ಸುಳಿ ರೋಗದ ಒಂದು ಮರ ಬದುಕು. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಸೂರ್ಯ ತೇಜ್ ಅಂತ ಹೇಳಿ. ಇದು ಯಾವ ಊರು ಸರ್? ಸಿರಿಗೆರೆ, ಆಯ್ನೂರು, ಶಿವಮೊಗ್ಗ. ಸೂಪರ್. ಮತ್ತೆ ಏನು ವೃತ್ತಿ ಏನು ಮಾಡ್ತಾ ಇದ್ದೀರಿ? ನಾನು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ನಿಜವಾಗ್ಲೂ ನಿಮಗೆ ಒಂದು ಹ್ಯಾಂಡ್ಸ್ ಆಫ್ ಸರ್. ಯಾಕೆಂದರೆ ಒಂದು ಒಳ್ಳೆ ಅದ್ಭುತವಾದ ಎಜುಕೇಷನ್ ಮಾಡಿಕೊಂಡು ನೀವು ಒಂದು ಈ ತೋಟಗಾರಿಕೆ ಮತ್ತು ನಮ್ಮ ಕೃಷಿ ಅಂತ ಏನು ಬರ್ತೀರಿ, ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಬಳಸ್ಕೊಳ್ಳುವಂಥ ಅದ್ಭುತ ಈಗೆಲ್ಲ ತಂತ್ರಜ್ಞಾನಗಳಿದೆ, ಅದನ್ನು ಬಳಸ್ಕೊಳ್ಳುವಂಥ ಎಲ್ಲ ವಿಷಯಗಳು ನೀವು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಬಳಸ್ಕೊಳ್ಳೋದು ನಿಮ್ಮಂಥವ್ರು ಬಳಸ್ಕೊಂಡ್ರೆ ರೈತರು, ಇಲ್ಲಿ ಇರೋಂತಹ ರೈತರು, ಕೃಷಿಕರು, ರೈತಾಪಿಗಳು ನಿಮ್ಮನ್ನು ನೋಡಿ ಆ ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ಕೊತಾರೆ. ಹಳ್ಳಿ ಉದ್ಧಾರ ಆಗುತ್ತೆ, ದೇಶ ಉದ್ಧಾರ ಆಗೋಕ್ಕೆ ಒಂದು ಒಳ್ಳೆ ಮೂಲ ಕಾರಣ ಯಾವುದು ಅಂತಂದರೆ ಎಜುಕೇಟೆಡ್ಗಳು ಕೃಷಿನ ಅಳವಡಿಸ್ಕೋಬೇಕು. ಯಾಕೆಂದರೆ ಈ ಇಸ್ರೇಲ್ ದೇಶ ಕರ್ನಾಟಕದ 10ನೇ ಒಂದು ಭಾಗ ಜಗತ್ತಿಗೆ ಚಾಲೆಂಜ್ ಮಾಡುತ್ತೆ. ಯಾಕಂದರೆ ತಂತ್ರಜ್ಞಾನ, ಎಜುಕೇಷನ್, ತಂತ್ರಜ್ಞಾನ ಇಲ್ಲಾಂದರೆ ಏನೂ ನಡೆಯಲ್ಲ. ಆ ನಿಟ್ಟಿನಲ್ಲಿ ನೀವು ಈ ಕೃಷಿ ಮಾಡ್ತಿರೋ ಇನ್ನೊಂದು ಸಲ ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ತೋಟ ಅಂದಮೇಲೆ ಎಲ್ಲ ಸಮಸ್ಯೆ ಇದ್ದೇ ಇರುತ್ತೆ, ಆದರೆ ನಿಮ್ಮ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಐಡೆಂಟಿಫೈ ಮಾಡಿದಿರ್ತಾವೆ ಸರ್? ಏನೆಲ್ಲ ಒಂದು ರೋಗಗಳಿದಾವೆ ಅಂತಂದ್ರೆ ನನಗೆ ಸಾಮಾನ್ಯವಾಗಿ ಗೊತ್ತಿರಂಗೆ ಎಲ್ಲಾ ರೋಗನೂ ಕೂಡ ನಮ್ಮ ತೋಟದಲ್ಲಿ ಇದಾವೆ. ಈಗ ಉದಾಹರಣೆಗೆ ಕೆಲವೊಂದು ಎಕ್ಸ್ಪ್ಲೇನ್ ಮಾಡಿ. ಉದಾಹರಣೆಗೆ ಇದೇ ಮರ ನೋಡಿ. ಈಗ ಈ ಮರದಲ್ಲಿ ಈ ಸುಳಿ ಕೊಳೆ ರೋಗ ಅನ್ನುವಂಥದ್ದು ನೋಡಿ. ಸುಳಿ ರೋಗ ಫುಲ್ ನೋಡಿ. ಎಲೆ ಇಲ್ಲಿ 6 ಇಂಚ್ ಎಲೆ ಒಂದು ಬಂದಿದೆ ಲಾಸ್ಟ್. ಹೌದು, 6 ಇಂಚ್ ಎಲೆ ಅಂದರೆ ಎಲೆ ಹಂಗೆ ಹೋಗಿ ಹೋಗ್ಬಿಡುತ್ತದು. ಹೌದು. ಇದನ್ನ ನೋಡುವಾಗ ನಿಮ್ಮ ಮೇಲೆ ನೋಡಿ ಎಲೆ ಚುಕ್ಕಿ ರೋಗನೂ ಇದೆ, ಸಣ್ಣ ಎಲೆ. ಈಗ ಇದನ್ನ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ಸರ್? ಇದು ಇನ್ನೊಂದು ಸ್ವಲ್ಪ ದಿನಕ್ಕೆ ಮರ ಹೋಗುತ್ತೆ ಅನ್ನೋಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿ ಒಂದು ಮರ ಆಲ್ರೆಡಿ ಹಾಕ್ಬಿಟ್ಟು ಗಿಡ ಹಾಕಿದ್ದೀನಿ. ಗಿಡ ಹಾಕ್ಬಿಟ್ಟಿದ್ದೀರಿ? ತೋಟದ ಬಗ್ಗೆ ಒಂಚೂರು ನಾಲೆಡ್ಜ್ ಇರೋರ ಹತ್ರ ಕೇಳಿದೆ, ಕೇಳಿ ಸರಿ ಅಂತ ಅಂದ್ರು. ಅದಕ್ಕೋಸ್ಕರ ಪಕ್ಕದಲ್ಲಿ ಹಾಕಿ ರೆಡಿ ಮಾಡಿದೀನಿ. ಓಕೆ, ಎಷ್ಟು ಗಿಡ ಕಡ್ದಿದ್ದೀರಿ ನಿಮ್ಮ ತೋಟದಲ್ಲಿ? ಸುಮಾರು ಈ ತರ ರೋಗ ಬಂದ್ಬಿಟ್ಟು ಒಂದು 4-5 ಮರಗಳು, ದೊಡ್ಡ ಮರಗಳು, 9-10 ವರ್ಷದ ಮರಗಳನ್ನ ತೆಗ್ದಿದ್ದೀನಿ. ಓಕೆ, ಏನು ಗೊಬ್ಬರ ಅಂತ ಏನೇನು ಕೊಟ್ಟಿದ್ದೀರಾ ಸರ್ ಇಲ್ಲಿವರೆಗೆ? ಸರ್, ಈ ಕೆಮಿಕಲ್ ಫರ್ಟಿಲೈಸರ್ಸ್ ಏನೇನ್ ಬರುತ್ತೆ, NPK, ಮೈಕ್ರೋನ್ಯೂಟ್ರಿಯೆಂಟ್ಸ್, ಎಲ್ಲ ತರದೆಲ್ಲ ಮಾಡ್ತಾ ಇದೀವಿ. ವರ್ಷಕ್ಕೆ ಒಂದ್ಸತಿ ಕೊಡ್ತಾ ಇದೀವಿ. ಇಲ್ಲಿ ಬಾಳೆನೂ ಇತ್ತು, ಬಾಳೆಯಲ್ಲಿ ಒಂದು ಗೊನೆನೂ ತೆಗಿಲಿಲ್ಲ. ಇದೊಂದು 2 ಎಕರೆಲ್ಲಿದೆ, ಒಂದು ಗೊನೆನೂ ಬರ್ಲಿಲ್ಲ. ಬರೀ ಬಾಳೆ ಇಷ್ಟ ಎತ್ತರಕ್ಕೆ ಬೆಳಿತಾ ಇತ್ತು, ಏನ್ ಯೂಸ್ ಆಗ್ಲಿಲ್ಲ, ಹೋಗ್ಬಿಡೋದು. ಈಗ ಆ ಕಡೆ ನೋಡಿದ್ರೆ ಇನ್ನು ಬರೀ ಒಂದೊಂದು ವರ್ಷದ ಈ ವರ್ಷ ಹಾಕಿರೋ ಗಿಡಗಳು ಇದಾವೆ ಮೆಜಾರಿಟಿ. ಇಲ್ಲೊಂಚೂರು ದೊಡ್ಡದು ಕಾಣಿಸುತ್ತೆ ನಿಮಗೆ. ಹಂಗೆ ಈಗ ನಿಮಗೆ ಸಲಹೆ ಮಾಡಕ್ಕೆ ನೀವು ಎಲ್ಲೆಲ್ಲಿ ಯಾರ್ಯಾರ ತರ ಇನ್ಸ್ಟ್ರಕ್ಷನ್ ತಗೊಂಡಿದ್ದೀರಾ ಸರ್? ಸರ್, ನಾನು ಆಕ್ಚುಲಿ ಸುಮಾರು ಸತಿ ಕಾಂಟ್ಯಾಕ್ಟ್ ಇದ್ದಿದ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಜೊತೆನೇ ಇದ್ದೆ. ಯೂನಿವರ್ಸಿಟಿ ಜೊತೆ ಸೊ ಇಲ್ಲಿನ ಸ್ಯಾಂಪಲ್ ಗಳನ್ನ ತಗೊಂಡೋಗಿ ಅಲ್ಲಿ ತೋರಿಸ್ತಾ ಇದ್ದೆ. ಅವ್ರು ಏನ್ ಹೇಳ್ತಿದ್ರು ಅದ್ ತರ ಗೈಡೆನ್ಸ್ ಮಾಡ್ತಾ ಇದ್ದೆ. ಓಕೆ, ಹೋಗ್ತಾ ಏನಾಯ್ತು ಅಂದ್ರೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟೆ. ತೋಟ ನೋಡ್ಕೊಳ್ಳೋದು ಕಷ್ಟ ಆಯ್ತು. ಹಂಗಾಗಿ ಈ ಗೊಬ್ಬರದ ಅಂಗಡಿ ಅವ್ರು ಏನ್ ಹೇಳ್ತಾರೆ ಆ ಗೊಬ್ಬರಗಳಂತಂದು ಹಾಕೋದಷ್ಟೇ. ಈಗ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಕೂಡ ನೀವು ಈ ಸಲ 9 ಕ್ವಿಂಟಾಲ್ ಮತ್ತೆ ಇನ್ನೊಂದು 20 ಕ್ವಿಂಟಾಲ್ ಟೋಟಲ್ ಆಗ್ಬೋದು ಅಂದಿದ್ದೀರಿ. ಈಗ ನಾವು ಯೂನಿವರ್ಸಿಟಿ ಅಲ್ಲ, ಏನೇನು ಅಲ್ಲ, ನಾವು ಜನರಲ್ ರೈತರುಗಳ ಜೊತೆಲಿ ಬೆರೆತು ಲೈವ್ ಮಾತ್ರ ನೋಡಿದವರು. ಇದರಲ್ಲಿ ಇವತ್ತೇ ಹೇಳ್ತೀನಿ, ನೆಕ್ಸ್ಟ್ ವರ್ಷ 50ರಿಂದ 75 ಕ್ವಿಂಟಾಲು ನಿಮ್ಮ ದೊಡ್ಡ ಗಿಡದ ತೋಟದಲ್ಲಿ ಬರುತ್ತೆ. ಮತ್ತೆ ರೋಗ ಸಾಲಲ್ಲಿ ಇನ್ನೇನೇನು ರೋಗ ಇದೆ? ಮತ್ತೆ ಇನ್ನೊಂದೇನ್ ರೋಗ ಅಂದ್ರೆ ಎಲೆ ಚುಕ್ಕಿ ರೋಗ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಈಗ ಜಾಸ್ತಿ ಹೆಚ್ಚಾಗಿ. ಆಮೇಲೆ ಹಿಂಗಾರ ಒಣಗೋ ರೋಗ, ಉದ್ರೋ ರೋಗ, ಈ ಅಡಿಕೆಯಲ್ಲಿ ಕಂಡು ಬರೋ ರೋಗ ಎಲ್ಲದೂ ಇದೆ ತೋಟದಲ್ಲಿ. ಈಗ ಲಾಸ್ಟ್ ಟೈಮ್ ನೀವು ಎಷ್ಟು ಕ್ವಿಂಟಾಲ್, ಎಷ್ಟು ಗಿಡ ಸರ್ ನಿಮ್ದು ಟೋಟಲ್? ಟೋಟಲ್ 2 ಪಾರ್ಟ್ ಇದೆ ನಮ್ದು ಆಕ್ಚುಲಿ. ಮೇಲ್ಗಡೆ ಪಾರ್ಟ್ ಅಲ್ಲಿ 1200 ಗಿಡಗಳು ಇದಾವೆ. ಮೇಲ್ಗಡೆ ಪಾರ್ಟ್ 1200 ಗಿಡದಲ್ಲಿ ಎಷ್ಟು ಹಸಿ ಅಡಿಕೆ ತಗೊಂಡಿದ್ದೀರಾ ಸರ್? ಈ ವರ್ಷ ತುಂಬಾ ಕಡಿಮೆ ತಗೊಂಡಿದೀವಿ. ಆಕ್ಚುಲಿ ಒಂದು ಹೆಚ್ಚು ಅಂತ ಅಂದ್ರೆ ಒಂದು 20 ಕ್ವಿಂಟಲ್ ಹಸಿ ಅಡಿಕೆ ತೆಗಿಬೋದೇನೋ ಅಷ್ಟೇ. ಈಗ ಇಲ್ಲಿವರೆಗೆ ತಗೊಂಡಿದ್ದು? ಇಲ್ಲಿವರೆಗೂ ತೆಗ್ದಿರೋದು ಅಂತಂದ್ರೆ ಲಾಸ್ಟ್ ಇಯರ್ ಒಂದು 30-35 ಕ್ವಿಂಟಲ್ ಬಂದಿತ್ತು. ಲಾಸ್ಟ್ ಇಯರ್. ಈ ವರ್ಷ ತುಂಬಾ ಕಡಿಮೆ ಆಯ್ತು. ಮತ್ತೆ ಕಡಿಮೆ ಆಗಿದೆ. ಟೋಟಲ್ ಆಗಿ ನೀವು ಅವರೇಜ್ ಒಂದು 20 ಕ್ವಿಂಟಲ್ ತೆಗಿಬೋದು ಅಷ್ಟೇ. ಈಗ ತಗೊಂಡಿರೋದು ಈ ಸಲದಲ್ಲಿ? ಈಗ ತೆಗ್ದಿರೋದು ಬರೀ 9 ಕ್ವಿಂಟಲ್ ತೆಗ್ದಿದ್ವಿ ಅಷ್ಟೇ. ಇನ್ನೊಂದು ಬೀಡಲ್ಲಿ ಏನ್ ಹೆಚ್ಚಂದ್ರೆ ಇನ್ನೊಂದು 10 ಕ್ವಿಂಟಲ್ ಬರ್ಬೋದು ಅಂತ ಲೆಕ್ಕ ಹಾಕಿದೀವಿ ಅಡಿಕೆ ನೋಡಿ. ಓಕೆ, ಈಗ ನಿಮಗೆ ಈ ಮರ ಅಕಸ್ಮಾತ್ ಉಳ್ಕೊಂಡು ಒಳ್ಳೆ ಎಲೆ ಏನೋ ಗರಿ ಚಾಚಿ
ಒಳ್ಳೆ ಎಲೆಗಳು ಬಂದ್ಬಿಟ್ಟು ಉಳ್ಕೊಂಡ್ರೆ ಏನ್ ಅನ್ಸುತ್ತೆ? ಅದು ನೀವು ಮಾಡಿರೋ ಮಿರಾಕಲ್ ಅನ್ಸುತ್ತೆ ಸರ್. ಇಲ್ಲ, ನಿಜ ನಾವ್ ಮಾಡೋ ಮಿರಾಕಲ್ ಸರ್, ಸ್ವದೇಶಿ ಗೊಬ್ಬರದ ಮಿರಾಕಲ್ ಸರ್. ಯಾಕಂದ್ರೆ ದೇಶದವರಿಗೆ ಮಾತ್ರ, ತಾಯಿಗೆ ಮಾತ್ರ ತನ್ನ ಮಗುಗೆ ಏನ್ ಬೇಕು ಅಂತ ಗೊತ್ತಾಗೋದು. ಹಾಗೆ ನಮ್ಮ ದೇಶದವರಿಗೆ ಮಾತ್ರ ಗೊತ್ತು ನಮ್ಮ ದೇಶಕ್ಕೆ ಯಾವ ಗೊಬ್ಬರ ಕೊಡ್ಬೇಕಂತ. ವಿದೇಶದ ಸಾವಿರಾರು ಕಂಪನಿಗಳು ಗೊಬ್ಬರ ಇದೆ, ಆ ಗೊಬ್ಬರ ದೇಶಕ್ಕೆ ದುಡ್ಡು ಮಾಡಕ್ ಬರ್ಬೋದು. ನಿಜವಾದ ರಿಯಾಲಿಟಿ ರೈತರಿಗೆ ಏನು ಮಾಡಬೇಕು ಅಂತ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ದೇಶದ ಗೊಬ್ಬರ. ಇದು ಮುಂದಿನ ದಿನಗಳಲ್ಲಿ ನೋಡೋಣ. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇದು 2ನೇ ವಿಡಿಯೋ ಮಾಡ್ತಾ ಇದ್ದೀವಿ. ಒಂದು ತೋಟಕ್ಕೆ ಗೊಬ್ಬರ ಕೊಟ್ಟಿರುವಂಥದ್ದು, ಸ್ವದೇಶಿ ಗೊಬ್ಬರ. ಅದರ ನಂತರ ಹೆಂಗಿದೆ ಅಂತೇಳಿ ಗಿಡನ ನೋಡಿ ಮಾತಾಡಬೇಕು ಅಂತೇಳಿ ಇವತ್ತು ತೋಟಕ್ಕೆ ಬಂದಿದ್ದೀನಿ. ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ತಮ್ಮ ಹೆಸರು? ಸೂರ್ಯತೇಜ್ ಅಂತ. ಸೂರ್ಯತೇಜ್ ಅಂತ. ಲಾಸ್ಟ್ ಟೈಮ್ ಗೊಬ್ಬರ ಕೊಟ್ವಿ, ಅದ್ರ ನಂತರ ಈಗ ಗೊಬ್ಬರ ಕೊಟ್ಟಿದ್ದೀವಿ. ಈಗ ಗಿಡಗಳನ್ನ ಹೆಂಗಾಗಿದೆ ಅಂತ ಕೇಳೋದಕ್ಕಿಂತ ಗಿಡ ಒಂದೊಂದು ನೋಡಿ ಅದು ಹೆಂಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡೋಣ ಸರ್. ಸರ್ ಇದು ಹಳೆ ಗಿಡ ನೋಡ್ಬೋದು. ಇದು ಸೊಟ್ಟ ಇದೆ ಎಲೆಗಳು. ಹೌದು, ಸೊಟ್ಟ. ಇದು ಸೊಟ್ಟ. ಈ ಥರ ಸೊಟ್ಟ ಇರೋದು ನೋಡುವಾಗ ನಮ್ಮ ಮನಸ್ಥಿತಿ ಹೆಂಗಿರುತ್ತೆ ಸರ್? ಏನೋ ರೋಗ ಬಂದಿದೆ ಅಂತ ಬೇಜಾರಾಗಿರುತ್ತೆ. ಬೇಜಾರಾಗಿದೆ, ಬೇಜಾರು ಹಾಗೆ ಆಗುತ್ತೆ. ನೋಡಿ ಮೇಲಿನ ಎಲೆಯಿಂದ ಎಲೆ ಸೊಟ್ಟ ಆಗಿರೋದು ಎಷ್ಟು ಹೈಟು ಮತ್ತು ಗ್ರೀನರಿ, ಮತ್ತು ಆ ಸೊಟ್ಟ ಅನ್ನೋದು ಶೇಪ್ ಚೇಂಜ್ ಆಗಿದೆ ಅಲ್ವಾ? ಶೇಪ್ ಚೇಂಜ್ ಆಗಿದ್ದಕ್ಕೆ ಏನು ಸರಿ, ಏನೋ ಒಂದು ಸರಿ ಆಗಿದೆ ಅಂತ ಅನ್ಸುತ್ತೆ. ಓಕೆ, ಮತ್ತು ಹಿಂಗಾರದೊಂದು ನೋಡೋಣಂತೆ. ಹಳೆ ಹಿಂಗಾರ ಹಿಂಗಿದೆ ನೋಡಿ, ಇಷ್ಟು ಸಣ್ಣದಾಗಿ. ಈಗ ಹೊಸ್ದಾಗಿ ಬಂದಿರೋ ಹಿಂಗಾರ ನೋಡೋಕ್ಕೆ ಎಷ್ಟು ಹೈಟು ಮತ್ತು ಕೌಲು ಹೊಡೆದಿರೋದು. ಸುಮಾರು ಎಷ್ಟು ಕೌಲು ಇರ್ಬೋದು ಸರ್? 2, 4, 6, 8, 10 ಹತ್ತತ್ರ ಒಂದು 20 ಕೌಲಿದೆ ಇದರಲ್ಲಿ. 20 ಇದೆ. ಹೈಟ್ ಹೆಚ್ಚು ಕಮ್ಮಿ ಹತ್ತತ್ರ 2 ಫೀಟ್ ತನಕ ಹೈಟ್ ಇದೆ. ಸ್ಟ್ಯಾಂಡಿಂಗ್ ಆಗಿ ನಿಂತಿದೆ. ಈ ಹಿಂಗಾರ ನೋಡಿದಾಗ ನೀವು ಹಳೆ ಇಳುವರಿಗೂ ಈ ಇಳುವರಿಗೂ ಹಿಂಗಾರ ಚೇಂಜ್ ಆಗಿದ್ದು ನೋಡಿದ್ರೆ ಏನು ಅನ್ಸುತ್ತೆ? ಇಳುವರಿ ಬರ್ಬೋದು ಅನ್ಸುತ್ತಾ? ಇಳುವರಿ ಎಕ್ಸ್ಪೆಕ್ಟೇಷನ್ ಇದೆ. ಕೆಲಸನೂ ನೀವು ಹೇಳ್ದಂಗೆ ಮಾಡ್ತಾ ಇದ್ದೀವಿ. ಹಾಂ, ಇದು ನೋಡಿದ್ರೆ ಏನು ಅನ್ಸುತ್ತೆ? ಹಿಂಗಾರ ಅಷ್ಟು ದೊಡ್ಡದು ಬರ್ತಾ ಇರೋದಕ್ಕೆ ಹೆಚ್ಚು ಕಮ್ಮಿ ಆ ಹಿಂಗಾರಕ್ಕಿಂತ 3 ರಿಂದ 4 ಪಟ್ಟು ದೊಡ್ಡದಿದೆ ಅದು. ಹೌದು, 4 ಪಟ್ಟು ನಿಜ. ಬಟ್ ಹೆಂಗೆ ಹಿಡಿಯುತ್ತೆ ಅನ್ನೋದು ನೋಡ್ಬೇಕು. ಅದೇ ನೋಡ್ಬೇಕು. ಈಗ ಇಲ್ಲೇನು ನಾವು ಸ್ವದೇಶಿ ಗೊಬ್ಬರ ಕೊಟ್ಟಿವಿ ಅಂದರೆ ಗೊಬ್ಬರ ಮಾಡ್ತು ಅಂತ ಅಲ್ಲ. ಇದು ಈ ಬ್ಲ್ಯಾಕೇಜ್ ಓಪನ್ ಮಾಡಿ ಮಣ್ಣಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನು ತೋರಿಸೋ ಸೂಪರ್ವೈಸಿಂಗೇ ನಮ್ಮ ಸ್ವದೇಶಿ ಗೊಬ್ಬರ. ಇಷ್ಟೇ, ಬೇರೆ ಏನಿಲ್ಲ. ಇಲ್ಲಿರೋದನ್ನೇ ಪ್ರೆಸೆಂಟ್ ಮಾಡುತ್ತೆ. ಸರ್ ಈ ಗಿಡ ಮುಂಚೆ ಹೆಂಗಿತ್ತು ಸರ್? ಕಾಣುತ್ತೆ ಇಲ್ಲೇ ನೋಡುವಾಗ. ಎಲೆ ಸಣ್ಣದು ದುಂಡಾಗಿತ್ತು. ಹಳೆ ವಿಡಿಯೋ ಇದೆ. ದುಂಡಾಗಿದ್ದಿದೆಯಲ್ಲ, ಈಗ ಬಂದಿರೋ ಹೊಸ ಎಲೆ ಅಗಲ, ಜೊತೆಯಲ್ಲಿ ಹೈಟು ಅಗಲ ಹರಡ್ಕೊಂಡು ಈಗ ದುಂಡಾಗಿದ್ದು ಓಪನ್ ಆಗಿದೆ ಅಲ್ವಾ? ಇದೇನು ಅನ್ಸುತ್ತೆ? ಆ ದುಂಡಾಗಿದ್ದು ಓಪನ್ ಆದಾಗ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಅಂದರೆ ಒಂದು ಭರವಸೆ ಮೂಡುತ್ತಾನೆ. ಹೌದು, ಆ ಮರ ಬದುಕತ್ತೆ ಅಂತೇಳಿ. ಗಿಡದ ಬಗ್ಗೆ ಏನು ಹೇಳ್ತೀರಿ? ಮುಂಚೆ ಹೆಂಗಿತ್ತು ಸರ್? ಇದೇ ಜಾಗದಲ್ಲೇನೆ ಸುಮಾರು 2 ಗಿಡ ಅದೇ ತರ ಹಾಕ್ಬಿಟ್ಟು ತಲೆ ಹೋಗಿ ಅದನ್ನ ಕಟ್ ಮಾಡಿ ತೆಗೆದು ಹೊಸ ಗಿಡ ಹಾಕಿದ್ವಿ. ಈ ಗಿಡನೂ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ನೀವು ವೆಯ್ಟ್ ಮಾಡಿ ಅಂತ ಅಂದಿದ್ದಕ್ಕೆ ವೆಯ್ಟ್ ಮಾಡಿದ್ರೆ ಉಳಿದಿದೆ ಗಿಡ. ಉಳಿದಿ ನೋಡಿ, ನೋಡ್ಬೋದು ಅದನ್ನ ಎಷ್ಟು ಚೆನ್ನಾಗಿ. ಅಲ್ಲಿ ಕಟ್ ಮಾಡಿರೋದು ಅಲ್ಲೇ ಇದೆ ನೋಡಿ. ನೋಡಿ ಇಲ್ಲಿ ಎಲೆ ಸಣ್ಣ ಸಣ್ಣದು ಈ ಥರ ಬಂದರೆ ಅದು ಸುಳಿ ರೋಗ ಬಂದು ಹೋಗೋದು. ನೋಡಿ ಈಗ 2 ಎಲೆನೂ ಕೂಡ ಹೈಟಾಗಿ ಬಂದಿದೆ. ಸುಳಿ ರೋಗದ ಒಂದು ಮರ ಬದುಕೊಳ್ತು. ಪಕ್ಕದಲ್ಲಿ ಇದು ಕಟ್ ಮಾಡಿ ಹಾಕಿದ್ದಾರೆ, ಇದು ಬಂದಿದೆ. ಮತ್ತು ಇದು ಒಂದು ಕೂಡ ಅದೇ ಥರ ಆಗಿದ್ದು ಕಟ್ ಮಾಡಿದ್ದೆ. ಅದು ಅದೇ ಥರ ಆಗಿದ್ದು ಕಟ್ ಮಾಡಿದ್ವಿ. ಇದನ್ನು ಬಿಟ್ಟಿದ್ರೆ ಉಳ್ಕೊಂಡಿರೋದೇನಲ್ವಾ? ಮೇ ಬಿ ಹೌದು ಅಂತ ಅನಿಸ್ತಿದೆ ಇವಾಗ. ಉಳ್ಕೊಂಡಿರೋದು ಹೌದು. ನೋಡಿ ನೋಡಿ ಸರ್, ಇದು ನೋಡಿ, ಇದು ಹಿಂಗಾರ ಈ ಥರ ಎಲ್ಲ ಆದಾಗ ಅದು ಕಾಯಿ ಕೊಡೋ ಜಾಸ್ತಿ ಆಗಲ್ಲ, ನಮ್ಗೆ ಇಳುವರಿನೇ ಕಮ್ಮಿ ಆಗ್ಬಿಡುತ್ತೆ. ನೋಡಿ ಸಣ್ಣಕ್ಕಾಗೋಗಿದೆ ಇದು. ನೋಡಿ ಇದು ಸಣ್ಣಕ್ಕೆ ಸಣ್ಣಕ್ಕೆ ಈಗ ಏಕ್ದಮ್ ಆ್ಯಕ್ಷನ್ ಆಗಿರೋದು. ಹೆಚ್ಚು ಕಮ್ಮಿ ಒಳ್ಳೆ ಹಿಂಗಾರ ಓಪನ್ ಆಗಿದೆ ಅದು. ಈ ಹಳೇದಕ್ಕೂ ಇದಕ್ಕೂ ಸಡನ್ನಾಗಿ ನೀವು ಅದು ಕಂಪೇರ್ ಮಾಡಿದ್ರೆ ಎಷ್ಟು ಚೇಂಜಸ್ ಸರ್ ನಿಮ್ಮ ಪ್ರಕಾರ? ಒಳ್ಳೆ ಒಣಮೀನು ಆದಂಗೆ ಆಗಿದೆ ಅದು. ಫುಲ್ ರೋಗದ ಹಿಂಗಾರ. ಹೌದೌದು ಸರ್, ಚೇಂಜಸ್ ಅಂತೂ ಆಗಿದೆ. ಹಿಂಗಾರ ಹೊಸದಾಗಿ ಚೆನ್ನಾಗಿ ಬರ್ತಾ ಇದೆ. ಅದು ನೆಕ್ಸ್ಟ್ ನೀವೇನು ಹೇಳ್ತಾ ಇದ್ದೀರಾ ಅದೇ ಥರ ಮಾಡ್ಕೊಂಡು ಹೋದರೆ ಉಳಿಯುತ್ತೆ ಅನ್ನೋ ನಂಬಿಕೆ ಇದೆ, ಬಂದಿದೆ. ನೋಡಿ ಈ ಸಣ್ಣ ಗಿಡದ ಎಲೆ ನೋಡುವ, ಸೊಟ್ಟ ಆಗಿದೆ ಎಲೆ. ಸೊಟ್ಟ ಶೇಪ್ ಇಲ್ದಂಗೆ ನೋಡಿ, ಹಳೆ ಎಲೆ. ಮತ್ತು ಈಗ ಹೊಸ್ದಾಗಿ ಬಂದಿರೋವಂಥದ್ದು ಗರಿ ಓಪನ್ ಆಗಿ, ಒಳ್ಳೆ ನವಿಲು ಗರಿ ಥರ ದೊಡ್ಡದಾಗಿ ಓಪನ್ ಆಗಿದೆ, ಹೈಟಾಗಿ. ಅಂದರೆ ಗಿಡ ಚೇತರಿಸ್ಕೊಳ್ತು ಅಂತ ಕಾಣುತ್ತೆ ಕ್ಲೀನಾಗಿ. ಹಾಂ ಸರ್, ಈ ಗಿಡ ಏನು ಹೇಳ್ತೀರಿ ಸರ್? ಇದು 3 ತಿಂಗಳ ಹಿಂದೆ ಇದ್ರ ಹತ್ರ ವಿಡಿಯೋ ಮಾಡಿದ್ವಿ. ಇದು ಗಿಡ ಹೋಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇನ್ನೊಂದು ಗಿಡನೂ ಹಾಕಿದ್ದೆ ಇಲ್ಲಿ. ಹೌದೌದೌದಾ? ಹಾಕಾದ್ಮೇಲೆ
ಗಿಡ ಉಳಿದಿದೆ, ಹಾಂ ಜೊತೆಗೆ ಹೊಸದಾಗಿ ಬರ್ತಿರೋ ಸುಳಿ ಏನಿದೆ ಅದು ಚೆನ್ನಾಗಿ ಬರ್ತಾ ಇದೆ. ಹೌದು, ನೋಡೋಣ. ನೋಡಿ ಇಲ್ಲಿ ಅರ್ಧ ಅಡಿದು ಒಂದು ಸುಳಿ ಇದೆ ಫಸ್ಟ್ ಇದ್ದಿದ್ದು. ನೋಡಿ ಅರ್ಧ ಅಡಿ ಬಂದಿತ್ತು, ಇದು ಹೋಯ್ತಪ್ಪ ನನಗೆ. ಅರ್ಧ ಅಡಿ ಕಾಣುತ್ತೆ ನೋಡಿ, ಸಣ್ಣ ಎಲೆ. ಆಮೇಲೆ ನೋಡಿ ಈ 2 ಎಲೆ ಓಪನ್ ಆಗಿರೋವಂಥದ್ದು, 2 ಎಲೆ ಓಪನ್ ಆಗಿದೆ ನೋಡಿ. ಹೊಸ ಇದು ಕೂಡ ಬಂದಿದೆ ನೋಡಿ, ಈ ಎಲೆ ಓಪನ್. ಅಷ್ಟು ಅರ್ಧ ಅಡಿ ಎಲೆಯಿಂದ ಇದು 3 ಎಲೆ ಓಪನ್ ಆಗಿರೋವಂಥದ್ದು. 3ನೇದು ಇನ್ನೂ ಓಪನ್, 2ನೇದು ಆಗಿದೆ, 3ನೇದು ಓಪನ್ ಆಗ್ತಿದೆ. ಸುಳಿ ಓಪನ್ ಆಯಿತು ಅಂದರೆ ಬದುಕ್ಬಿಡುತ್ತಿದೆ ಅಂತ ಗ್ಯಾರಂಟಿ ಕನ್ಫರ್ಮ್ ಆಯಿತು. ಈ ಗಿಡ ನೋಡುವಾಗ ಏನು ಅನ್ಸುತ್ತೆ ಮನಸ್ಸಿಗೆ? ಈ ಗಿಡ ನೋಡ್ಬೇಕಾದ್ರೆ ಖುಷಿ ಆಗ್ತಾ ಇದೆ. ಎಷ್ಟೇ ತಿಂಗಳ ಇದು? ಎಷ್ಟು ಸಲ ಕೊಟ್ಟರೆ? ಒಂದು 3 ಮಂತ್ಸ್ ಆಗಿದೆ ಈಗ. ಓಕೆ, ಹಾಂ. 3 ಮಂತ್ಸ್ ಅಲ್ಲಿ ಗಿಡ ಉಳಿಯುತ್ತೆ ಅಂತ ಕನ್ಫರ್ಮ್ ಆಗಿ ತೋರಿಸ್ತಾ ಇದೆ. ಓಕೆ ಓಕೆ. ನೋಡಿ ಈ ಮರದಲ್ಲಿ ಹಳೇದು ರೋಗದಿಂಗಾರ ಇದೆ. ರೋಗದಿಂಗಾರ ಅಂದರೆ ಹೆಚ್ಚು ಕಮ್ಮಿ ಒಂದು 9 ಇಂಚಿದೆ ಅಷ್ಟೇ. ಅದು ಫುಲ್ ಹತ್ತ ಅಂದರೆ ಸುಳಿ ಇದು ಓಪನ್ ಇಲ್ಲ. ಆ ಹಿಂಗಾರದ ಕಡ್ಡಿಗಳು ಸಣ್ಣ ಸಣ್ಣದಿದೆ. ಈಗ ಹೊಸ ಹಿಂಗಾರ ಕವಲು ಮತ್ತು ಅಗಲ ಆಗಿರೋದು ಹೆಚ್ಚು ಕಮ್ಮಿ ದೊಡ್ಡ ಕವಲೆ. ಒಂದೊಂದು ಕವಲು ಒಂದೊಂದು ಕುಚ್ಚಲ್ಲೇ 100 ಕಾಯಿ ಇರ್ಬೋದು. ನೋಡಿ ಇದು ನೋಡುವಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ಹಳೆ ಹಿಂಗಾರಕ್ಕೂ ಹೊಸ ಹಿಂಗಾರಕ್ಕೂ? ಸರ್ ಚೆನ್ನಾಗಿ ಹಿಡಿದಿದೆ, ಹಿಂಗಾರ ತುಂಬ ಚೆನ್ನಾಗಿ ಬಂದಿದೆ. ಅದನ್ನೇ ನಾವು ಕಾಪಾಡ್ಕೊಳ್ಳೋದೇ ವಿಚಾರ. ನೋಡಿ ಅದು ಅಷ್ಟು ಸ್ಟ್ಯಾಂಡಿಂಗ್, ಅದು ಅದ್ಭುತವಾಗಿ. ಅಂದರೆ ಇದು ಮರದಲ್ಲಿರೋದೆ, ಇಲ್ಲಿ ಕೆಳಗಿರೋದೆ. ನೋಡಿ ಈ ಗಿಡ ಫುಲ್ಲು ಗಿಡಗಳಿಗೆ ಶೇಪೇ ಇಲ್ಲ. ಇದು ಹಂಗೆ ಆಗಿ ಎಲ್ಲ ಬಗ್ಗಿಬಿಡುತ್ತೆ ನೋಡಿ, ಆ ಥರ ಆಗುವಂಥದ್ದು. ನೋಡಿ ಶೇಪೇ ಇಲ್ಲ. ಹೊಸ ಎಲೆ ನೋಡಿ ಹೆಂಗಿದೆ ಶೇಪ್, ಚೆನ್ನಾಗಿ ಬಂದಿದೆ ಏಕ್ದಮ್. ಆ ದೊಡ್ಡ ಗಿಡಗಳೆಲ್ಲ ತಲೆ ಬಗ್ಗಿದ್ದು ನೋಡಿದ್ವಲ್ಲ, ಈಗ ಈ ಗಿಡ ನೋಡೋದೇನು ಅನ್ಸುತ್ತೆ ಸರ್? ಅದೇ ಇಂಪ್ರೂವ್ಮೆಂಟ್ ಇದೆ, ಚೆನ್ನಾಗಿ ದೊಡ್ಡ ಎಲೆಗಳು ಬರ್ತಾನೆ ಇದೆ. ಇದೆ ಪ್ಲಸ್ ಗಿಡ ನೋಡಿ. ಇದು ನೋಡ್ಬೋದು ಗಿಡನ, ಇದು ಸೊಟ್ಟಾಗಿ ಎಲ್ಲ ಬಗ್ಗುತ್ತಲ್ಲ, ಆ ಥರ ಕಾಯಿಲೆ. ಇದು ಎಲ್ಲ ಶೇಪ್ಲೆಸ್ ಗಿಡ, ಅದರಲ್ಲಿ ಬಂದಿರೋ ಎಲೆ. ಸೊ ಒಂದು ಹಂತಕ್ಕೆ ಚೆನ್ನಾಗಿರೋದ್ರಿಂದ ನೋಡಿ ದೊಡ್ಡ ಎಲೆ ರೆಡಿಯಾಗಿ ಸ್ಟಡಿಯಾಗಿ ನಿಂತಿದೆ. ಸರ್ ಈ ಗಿಡದ ಬಗ್ಗೆ ಮಾತಾಡಿದ್ವಿ ಸರ್ ನಾವು ಹಳೆ ವಿಡಿಯೋದಲ್ಲಿ. ಏನು ಹೇಳ್ತೀರಿ ಈ ಗಿಡ? ಏನು ಹೇಳ್ತೀರಿ? ಹೋಗುತ್ತೆ ಅಂತ ನಾನು ಅಂದಿದ್ದೆ, ಇಲ್ಲ ನೀವು ಉಳಿಯುತ್ತೆ ಅಂತ ಅಂದಿದ್ರಿ. ಉಳಿದಿದೆ. ನಾವು 3 ತಿಂಗಳು ಹೇಳಿದ್ವಿ. ಹಾಗೆ ಬಿಡ್ತದೆ. ನಾವು 3 ತಿಂಗಳು ಟೈಮು, ಅಂದರೆ 3 ಸಲ ಗೊಬ್ಬರ ಕೊಡೋದಕ್ಕೆ 3 ತಿಂಗಳು ಅಂತ ಹೇಳೋದು. ಇವು ಎಷ್ಟು ಸಲ ಕೊಟ್ಟಿದ್ದೀವಿ ನಾವು ಗೊಬ್ಬರ? ಒಂದೇ ಸಲ. ನೋಡಿ ಇದು ವೈಟ್ ಮಿಟ್ಸು ಅಂತ ಹೇಳ್ತಾರೆ, ಬಿಳಿ ಆಗ್ಬಿಟ್ಟಿದೆ. ಅದ್ರ ಜೊತೆಲಿ ಎಲೆ ಎಲ್ಲ ಸಣ್ಣದು ಆಗೋಗಿರೋದು ನೋಡಿ. ಬರೀ 1.5 ಫೀಟ್ ಇದೆ. ಈ ಮತ್ತು ಸುಳಿ ಸಿಕ್ಕಾಪಟ್ಟೆ ಎಲೆ ಚುಕ್ಕಿ ರೋಗ ಆಗಿರೋವಂಥದ್ದು ನೋಡಿ. ಎಲೆ ಅಂತ ಫುಲ್ ರೋಗ ಆಗಿರೋದು. ಅದರಲ್ಲಿ ಈಗ ಬಂದಿರೋ ಎಲೆ ಹೆಚ್ಚು ಕಮ್ಮಿ ಒಂದು 3.5 ಫೀಟ್ ಹೈಟ್ ಆಗಿದೆ. ಈ ಎಲೆಗಳನ್ನೆಲ್ಲ ಬೀಟ್ ಮಾಡಿ ಎಲೆ ಬಂದಿದೆ ಅಂದರೆ ಈ ಗಿಡ 100% ಬದುಕತ್ತೆ ಅಂತ. ಇದ್ರ ಕಾನ್ಫಿಡೆನ್ಸ್ ಏನು ಅನ್ಸುತ್ತೆ ನಿಮಗೆ? ಅದು ಅದ್ರ ಕಾನ್ಫಿಡೆನ್ಸ್ ಅಲ್ಲೇ ಬಂದಿರೋದ್ರಲ್ಲೇ ಗೊತ್ತಾಗ್ತದೆ. ಅದೇ ಖುಷಿ ಆಗುತ್ತೆ ನೋಡಿ. ಹೋಗ್ಬಿಡುತ್ತೆ ಅನ್ನೋದು ಬದುಕಿಸೋದೇ ಬೇರೆ ಮೈನು. ಇದು ಒಳ್ಳೆ ಆಗಿದೆ, ಇದಂತೂ ಖುಷಿ ಕೊಡುತ್ತೆ. ಸಣ್ಣ ಗಿಡದ್ದು ಇದು ನೋಡಿ. ಇದು ಎಲೆಗಳು ಸಣ್ಣದ ಜೊತೆಯಲ್ಲಿ ಎಲೆ ಚುಕ್ಕಿ ಇದೆ ಇದರಲ್ಲಿ. ಈ ಹೊಸದು ಬಂದಿರೋದು ನೋಡಿ ದೊಡ್ಡದಾಗೆ ಬರ್ತಾ ಇರೋದು. ಅಗಲ ಜಾಸ್ತಿ, ಶೇಪ್ ಲೆಸ್ ಆಗಿ ಸಣ್ಣದಲ್ಲ, ದೊಡ್ಡದೇ ಬರ್ತಾ ಇದೆ. ಏನನ್ಸುತ್ತೆ ಇದ್ರ ಬಗ್ಗೆ? ಚೆನ್ನಾಗಿ ಬಂದಿದೆ. ಇದು ಈ ಮರದಲ್ಲಿ ಬಿಟ್ಟಿರಲಿಲ್ಲ ಹೋದ ಸತಿ, ಈ ವರ್ಷ ಹಿಡಿದಿದೆ. ಓವರಾಲಾಗಿ ಈ ಥರ ಸಿಕ್ಕಾಪಟ್ಟೆ ನೋಡ್ತಾ ಹೋದರೆ ತುಂಬ ಇದ್ದಾವೆ. ಓವರಾಲಾಗಿ ನಿಮ್ಗೆ ಏನು ಅನ್ಸುತ್ತೆ ಸರ್ ಸ್ವದೇಶಿ ಗೊಬ್ಬರ ಬಳಸಿ? ಸ್ವದೇಶಿ ಗೊಬ್ಬರ ರಿಸಲ್ಟ್ಸ್ ಕಾಣಿಸ್ತಾ ಇದೆ. ಬಟ್ ಹಂಗಾದ್ರೂ ನಾವು 1 ವರ್ಷದ ಬೆಳೆ ನೋಡಾದ್ಮೇಲೆ, ಯಾವಾಗಲೂ ದೀರ್ಘಾವಧಿ ಬೆಳೆ ಯಾವಾಗಲೂ 1 ವರ್ಷದ ಇಳುವರಿ ಮೇಲೆ ಅದು. ಹೌದು, ಈ ವರ್ಷ ಶುರು ಮಾಡಿದೀವಿ ಅಂದ್ರೆ ಮುಂದಿನ ವರ್ಷ ಯಾವ ರೀತಿಯಲ್ಲಿ ರಿಸಲ್ಟ್ಸ್ ಬರುತ್ತೆ ಅದ್ರ ಮೇಲ್ಗಡೆ ಕನ್ಫರ್ಮೇಶನ್. ಓಕೆ. ಮತ್ತು ಇನ್ನೊಬ್ಬರು ವಿಶೇಷವಾದ ಅತಿಥಿ ನಮ್ಮ ಜೊತೆ ಬಂದಿದ್ದಾರೆ. ಅವರು ಆಲ್ ಓವರ್ ಕರ್ನಾಟಕದಲ್ಲಿ ತೋಟಗಳನ್ನು ಅಭಿವೃದ್ಧಿ ಮಾಡಿದಂಥ ಅತಿ ಹೆಚ್ಚು ಜ್ಞಾನ ಇರುವಂಥದ್ದು. ತುಂಬ ಸಮಸ್ಯೆನ ಇವತ್ತು ಅವ್ರು ನಮ್ಮ ತೋಟಕ್ಕೆ ಬಂದಿದ್ದಾರೆ. ಆ ಮಾಹಿತಿ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತುಂಬ ಖುಷಿಯಾಗುತ್ತೆ ನೀವು ನಮ್ಮ ಒಂದು ಕರೆಗೆ ರೈತರ ತೋಟಕ್ಕೆ ಬಂದಿರೋದು. ಯಾಕೆಂದರೆ ನಿಮಗೆ ಅತಿ ಹೆಚ್ಚು ಬೇರೆ ಭಾಗಗಳಲ್ಲಿ ನಿಮಗೆ ನಾಲೆಡ್ಜ್ ಜಾಸ್ತಿ ಇದೆ. ಈ ಭಾಗದಲ್ಲಿ ನಿಮಗೆ ಈ ತೋಟಕ್ಕೆ ಇನ್ನು ಏನು ಮಾಡಬೇಕು ಅನಿಸುತ್ತೆ ನಿಮ್ಮ ಪ್ರಕಾರ? ಸರ್ ಈಗ ಏನು ನಮ್ಮ ಸ್ವದೇಶಿ ಗೊಬ್ಬರನ ಕೊಟ್ಟಿದ್ದೀವಿ, ಸೊ ಅದರಲ್ಲಿ ರಿಸಲ್ಟ್ ಬಂದಿದೆ. ಸೊ ಇನ್ನೂ ಹೆಚ್ಚು ಬರಬೇಕು ಅಂತ ಅಂದರೆ ಮಣ್ಣಿನ ಶ್ರೀಮಂತಿಕೆ ಮಾಡಬೇಕಾಗತ್ತೆ. ಮಣ್ಣಿನ ಶ್ರೀಮಂತಿಕೆ ಹೇಗಂದರೆ ಇವಾಗ ಏನು ನಾವು ಬೇರೆ ಇದಕ್ಕೆ ಹಾಕ್ತೀವಲ್ಲ, ಸೊ ಅದನ್ನೆಲ್ಲ ಹಾಕಬಾರ್ದು ಸರ್. ಆಗದೇ ಇದ್ದಾಗ ಮತ್ತು ಮಣ್ಣಿನ ಸಡಿಲನ್ನು ಮಾಡ್ತಾ ಹೋದಾಗ ಅದು ಬೇಗನೆ ನಾವೇನು ಸ್ವದೇಶಿ ಗೊಬ್ಬರ ಕೊಡ್ತೀವಿ ಅದು ಬೇಗನೆ ಇಂಪ್ರೂವ್ಮೆಂಟ್ ತೊಗೊಳುತ್ತೆ ಸರ್. ಇನ್ನು ಗೊಬ್ಬರ ನೀವು ಹೆಂಗೆ ಕೊಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಿ?
ಸರ್ ಇವಾಗ ಗೊಬ್ಬರನ ನಾವು ಕೆಲವೊಂದು ರೋಗ ಇರೋ ಮರಗಳಿಗೆ ನಾವು ಏನು ತಿಂಗಳ ಅಂತ ಕೊಡಬೇಕಾಗತ್ತೆ. ಈಗ ಹಾಗೆ ನಾವು ಮರಕ್ಕೆ ಕೊಡ್ದಲ್ಲೇ ಸೊ ಭೂಮಿನೂ ಕೂಡ ನಾವು ಶ್ರೀಮಂತಿಗೆ ಅಂತ ಏನು ಮಾಡ್ತೀವಿ, ಸೊ ಆವಾಗ ನಮಗೆ ಇನ್ನೂ ಹೆಚ್ಚು ಬೇರುಗಳಿಗೆ, ತಂತು ಬೇರುಗಳಿಗೆ ಒಂದು ಗೊಬ್ಬರ ಸಿಕ್ಕಿ ಅವಾಗ ಇನ್ನೂ ಹೆಚ್ಚು ನಮಗೆ ಪೌಷ್ಟಿಕಾಂಶ ಸಿಗೋ ಅಂಥದ್ದು ಸಿಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.